ಎಲ್ಲಾ ಕರ್ನಾಟಕದ ಜನತೆಗೂ ಈ ಬಡವ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ಈರುಳ್ಳಿ ಹೆಚ್ಚೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಏನೇನೆಲ್ಲ ಆಯ್ತು ಅಂತ ನೋಡ್ಬೇಕು ಅನ್ಕೊಂಡ್ರೆ ವಿಡಿಯೋನ ಕೊನೆ ತನಕ ನೋಡಿ. ತುಂಬಾ ಕ್ರೇಜಿ ಆಗಿದೆ ಅಂತ ಹೇಳ್ತಾ ಇವತ್ತು ಅಷ್ಟ್ ಬೆಳಿಗ್ಗೆನೆ ಚಟ್ನಿನ ಎಂತಕಪ್ಪ ರೆಡಿ ಮಾಡ್ತಿದ್ದಾನೆ ಅನ್ಕೊಂಡ್ರ. ಯಾಕಂದ್ರೆ ಆ ಆರ್ಡರ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಅವ್ರಿಗೆ 6:30ಗೆನೆ ತಿಂಡಿ ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಚಟ್ನಿ ರೆಡಿ ಮಾಡ್ಕೊಂಡು ಆ ಆರ್ಡರ್ ನ ಹೋಗಿ ಡೆಲಿವರಿ ಮಾಡ್ಬಿಟ್ಟು ಬಂದೆ. ಮತ್ತೆ ಗೋಡಾನಿ ಬಂದ್ಬಿಟ್ಟು ನಮ್ ಹೆಡ್ ಕುಕ್ ಮಾಡಿರೋ ಮಸಾಲೆನ ರುಬ್ಬಕ್ ಹಾಕ್ಬಿಟ್ಟು ಅದು ನೈಸ್ ಆಗಿ ರುಬ್ಬಿದ ಮೇಲೆ ಅವಂಗ್ ವಾಪಸ್ ಕೊಟ್ಬಿಟ್ಟು ನಾನು ಚೌಟ್ರಿಲಿ ದೋಸೆ ಕಾರಣ ನಾನು ಮತ್ತೆ ಇನ್ನೊಬ್ಬ ಅಣ್ಣ ಸೇರ್ಬಿಟ್ಟು ದೋಸೆ ಹಿಟ್ಟನ್ನ ರುಬ್ಬಿಟ್ಟು ಅಲ್ಲಿಂದ ನಾನು ಹುಡುಗರ ಹತ್ರ ಐಟಮ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಲೋಡ್ ಮಾಡ್ಕೊಂಡು ಚೌಟ್ರಿ ಹೋದೆ. ಚೌಟ್ರಿ ಹೋದಾಗ ಇನ್ನು ಬೇರೆ ಫಂಕ್ಷನ್ ನಡೀತಾ ಇತ್ತು ಅಂತ ನಮ್ಗಿನ್ನು ಚೌಟ್ರಿನ ಬಿಟ್ಕೊಟ್ಟಿದ್ದಿಲ್ಲ. ಅದಕ್ಕೋಸ್ಕರ ಎಲ್ಲಾ ತರಕಾರಿನ ಒಂದೇ ಹತ್ರ ಇಟ್ಕೊಂಡು ನಾನು ಕೂತಿದ್ದೆ. ಅದಾದ್ಮೇಲೆ ಎಲ್ಲಾರು ಬಂದ್ರು. ಎಲ್ಲಾರಿಗೆ ಒಂದು ಹೈ ಹೇಳಿ ಅವ್ರ ಜೊತೆ ಒಂದ್ ಮಾತಾಡಿ ಅದಾದ್ಮೇಲೆ ಸ್ವಲ್ಪ ಕಾಯಿ ತುರ್ಕೊಂಡು ಅದಾದ್ಮೇಲೆ ಇವೆಂಟ್ ಸ್ಟಾರ್ಟ್ ಆಗಿ ಬಡಿಸ್ತಾ ಇದ್ರು ಎಲ್ಲರೂ. ಹಾಗಾಗಿ ಬಿಜಿ ಇದ್ವಿ. ಮತ್ತೆ ತೆಗ್ದಿರೋ ಕ್ಲಿಪ್ಸ್ ಕ್ಲೀನ್ ಆಗಿ ಬಂದಿಲ್ಲ ಅಂತ ಆ ಕ್ಲಿಪ್ಸ್ ಹಾಕಕ್ ಆಗ್ಲಿಲ್ಲ. ಲಾಸ್ಟ್ ಕ್ಲಿಪ್ ಅದು ಬ್ಲರ್ ಬಂದಿದ್ರು ಇರ್ಲಿ ಏನು ಮಾಡಕ್ ಆಗಲ್ಲ ಅಂತ ಅದ್ನ ಹಾಕ್ತಿದೀನಿ. ಅವ್ರಿಗೆಲ್ಲ ಕೈ ತೊಳ್ಬಿಟ್ಟು ಎಲ್ಲ ಊಟನ ಕರೆಕ್ಟ್ ಆಗಿ ಬಡಿಸಿದ್ರೆ ಇವತ್ತಿನ ಕೆಲಸ ಮುಗೀತು ಅನ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಬೋಂಡ ಹಾಕಿ ಕೆಲಸ ಮುಗಿಸ್ಕೊಂಡು ಮನೆ. ಇದೇ ರೀತಿ ನಿಮ್ಮ ಈ ಪುಟ್ಟ ತಮ್ಮನನ್ನು ಫಾಲೋ ಮಾಡಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್